ಹಾಯ್ ಫ್ರೆಂಡ್ಸ್, ನಾನಿವತ್ತು ಕ್ಯಾರೆಟು ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ. ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಕಡಲೆ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ತುರಿದಿರ್ತಕ್ಕಂತಹ ಕ್ಯಾರೆಟ್ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಚುಟಿಕೆ ಮೈದಾ ಮತ್ತು ಓಂಕಾಳು ಇವನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಒಂದು ಕಡಲೆಬೇಳೆ ವಡೆ ಮಾಡೋ ಅದಕ್ಕೆ ನಾವು ಕಲಸಿಟ್ಕೋಬೇಕಾಗುತ್ತೆ. ನೆಕ್ಸ್ಟು ಕಲಸಿಟ್ಟು ಅದು ಸ್ವಲ್ಪ ರೆಸ್ಟು ಇಡಬೇಕು, 10 ಮಿನಿಟ್ಸು. ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಆನಂತರ ಅದನ್ನು ನಾವು ಸಣ್ಣದಾಗಿ ನಾವೇನು ಕಡಲೆಬೇಳೆ ವಡೆಗೆ ತಟ್ಕೊತೀವೋ ಆ ಥರ ತಟ್ಕೋಬೇಕಾಗುತ್ತೆ. ತಟ್ಟಿಟ್ಕೊಂಡು ನೆಕ್ಸ್ಟು ಎಣ್ಣೆ ಕಾಯೋಕ್ಕಿಟ್ಬಿಟ್ಟು ಹೇರ್ ಕಾಯಿತು ಅಂತ ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದೊಂದೇ ನಾವು ಹೇಗೆ ಕಡಲೆಬೇಳೆ ವಡೆ ಕರಿತೀವೋ ಆ ಥರ ಬ್ರೌನ್ ಕಲರ್ ಬರೋ ತನಕ ವಡೆ ಕರ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬ್ರೌನಿಷ್ ಕಲರ್ ಆಗಿದೆ ನೋಡಿ. ಚೆನ್ನಾಗಿ ಒಂದು ಸ್ವಲ್ಪ ಕಡಿಮೆ ಅಂದರೆ ತುಂಬ ಲೋ ಅಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದು ಮಾಡಬೇಕು. ಏಕೆಂದರೆ ಒಳಗಡೆ ಎಲ್ಲ ಅದು ಬೇಯಬೇಕಾಗುತ್ತೆ. ಅದಕ್ಕೆ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಡೆ. ಆಮೇಲೆ ಈ ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ನೋಕ್ಕೂ ತುಂಬ ಹೆಲ್ತಿಯಾಗಿರುತ್ತೆ. ಕ್ಯಾರೆಟ್ ಮಕ್ಕಳು ತಿನ್ನಲ್ಲ ಕೈಯಲ್ಲಿ ಕೊಟ್ಟರೆ ಅನ್ನೋರು ಆರಾಮಾಗಿ ಇದನ್ನು ಮಾಡಿಕೊಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.